ವಿಶ್ವವಿಖ್ಯಾತ ಮೈಸೂರು ದಸರಾ 2022ರ ಹಿನ್ನೆಲೆ ಭರದಿಂದ ಸಿದ್ಧತೆಗಳು ನಡೆಯುತ್ತಿದೆ. ಅದೇ ರೀತಿ ಇಂದು ಜಂಬೂ ಸವಾರಿಯಲ್ಲಿ ಚಿನ್ನದ ಅಂಬಾರಿಯನ್ನ ಹೊರುವಂತಹ ಅಭಿಮನ್ಯು ಆನೆಗೆ ಇಂದಿನಿಂದ 2ನೇ ಹಂತದ ತಾಲೀಮು ಆರಂಭವಾಗಿದೆ. ತಾಲೀಮಿಗೂ ಮುನ್ನ ಅಭಿಮನ್ಯು ಹಾಗೂ ಕುಮ್ಕಿ ಆನೆಗಳಾದಂತಹ ಚೈತ್ರ ಹಾಗೂ ಕಾವೇರಿ ಆನೆಗಳಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ನಂತರ 300 ಕೆಜಿ ಮರಳಿನ ಮೂಟೆ, ಗಾದಿ 250 ಕೆಜಿ, ಒಟ್ಟು 550 ಕೆಜಿ ಭಾರವನ್ನ ಅಭಿಮನ್ಯುವಿಗೆ ಇಂದಿನಿಂದ ಅರಮನೆಯಿಂದ ಬನ್ನಿ ಮಂಟಪದವರೆಗೂ ತಾಲೀಮನ್ನ ನಡೆಸಲಾಗುತ್ತಿದೆ. ಇದೇ ವೇಳೆ ಡಿಸಿಎಫ್ ಕರಿಕಾಲನ್ ರವರು ಮಾಧ್ಯಮದೊಂದಿಗೆ ಮಾತನಾಡಿ ಹೆಚ್ಚಿನ ಮಾಹಿತಿಯನ್ನ ನೀಡಿದರು. ದಸರಾ ಆನೆಗಳಿಗೆ ಮರಳು ಮುಟ್ಟೆ ತಾಲೀಮು ಇವತ್ತಿಂದ ನಾವು ಪ್ರಾರಂಭ ಮಾಡ್ತಾ ಇದ್ವಿ. ಮೊದಲನೇ ಬಾರಿ ಈಗ ಒಂದು 300 ಕೆಜಿ ನಮ್ಮ ಮರಳು ಮುಟ್ಟೆಯನ್ನು ನಮ್ಮ ಅಭಿಮನ್ಯು ಮೇಲೆ ಇಟ್ಟು ಈಗ ನಾವು ತಾಲೀಮನ್ನು ಶುರು ಮಾಡ್ತಾ ಇದ್ದೀವಿ. ಸೊ ಒಟ್ಟಾರೆ ನಾವು ಈಗ ಮರಳು ಮುಟ್ಟೆ ಪ್ಲಸ್ ಆನೆ ಮೇಲ್ಗಡೆ ಹಾಕಿರುವ ನಮ್ದಾಗಾದಿ ಎಲ್ಲ ಸೇರಿ ಒಂದು 500 ಕೆಜಿ ತೂಕ ಬರುತ್ತೆ. ಇದು ಮುಂದಿನ ದಿನಗಳಲ್ಲಿ ನಾವು ಇನ್ಕ್ರೀಸ್ ಮಾಡಿಕೊಂಡೇ ಹೋಗಬೇಕು. ಆ್ಯಕ್ಚುಲಿ ನಮ್ಮ ಚಿನ್ನದ ಅಂಬಾರಿ ವೆಯ್ಟು 750 ಕೆಜಿ ಇದೆ. ಸೊ ಇವತ್ತು 300 ಕೆಜಿ ಹಾಕಿ ನಾವು ಒಂದು ತಾಲೀಮು ಮಾಡ್ತಾ ಇದ್ದೀವಿ. ನಾಳೆ ಇನ್ನೊಂದು ಆಣೆ, ನಾಳಿದ್ದು ಇನ್ನೊಂದು ಆಣೆ, ಆ ಥರ ಒಂದು 5 ಆಣೆಗಳಿಗೆ ನಮ್ಮಲ್ಲಿ ಈಗ ಈ ಬಾರಿ ಒಂದು 6 ಗಂಡಾಣೆ ಬಂದಿದೆ. ಅರ್ಜುನ ಬಿಟ್ಟು ಉಳಿದಿರುವ ಗಂಡಾಣೆಗಳಿಗೆ 5 ದಿನ ನಾವು ರೊಟೇಷನ್ ಬೇಸಿಸಲ್ಲಿ ಮರಳು ಮುಟ್ಟೆ 300 ಕೆಜಿ ಹಾಕಿ ಮಾಡಬೇಕಂತ ಇದ್ದೀವಿ. ದೆನ್ 300 ಕೆಜಿ ಆದಮೇಲೆ ಸೆಕೆಂಡ್ ಸೈಕಲಲ್ಲಿ ಮತ್ತೆ ನಾವು ಇನ್ಕ್ರೀಸ್ ಮಾಡ್ತೀವಿ.
ಈ ಥರ ಒಂದು 750 kg ಬರುವುದು ತನಕ ನಾವು ಮರಳು ಮೂಟೆಯನ್ನು ಹಾಕಿ ತಾಲಿಮಣ್ಣು ಮಾಡ್ತೀವಿ. ಇಲ್ಲಿಂದ ಮಣಿಮಂಟಪ 5 ಕಿಲೋಮೀಟ್ರ್ ಇದೆ. ನಾವು ಮೊನ್ನೆ ಎಲ್ಲ ಬರೀ ಮೈಯಲ್ಲಿ ಆ್ಯಕ್ಚುಲಾಗಿ ವಾಕ್ ಮಾಡಿಸ್ತೀವಿ. ಆ ಟೈಮಲ್ಲಿ ನಮಗೆ 1.25 ಗಂಟೆ ಟೈಮ್ ಹಿಡಿದಿದೆ ಆ್ಯಕ್ಚುಲಾಗಿ ಇಲ್ಲಿಂದ ಅಲ್ಲಿ ಹೋಗಿ ತಲುಪಲಿಕ್ಕೆ. ಇವತ್ತು ನೋಡಬೇಕು, ತೂಕ ಹಾಕ್ಕೊಂಡು ಆನೆಗಳು ನಡೀತಾ ಇದ್ದಾವೆ. ಈಗ ಎಷ್ಟು ಟೈಮ್ ಆಗುತ್ತೆ ಅಂತ ನೋಡಬೇಕು. ಸೊ ಇವತ್ತು ಒಂದು ಪ್ರಾರಂಭ ಮಾಡಿದ್ದೀವಿ. ಇನ್ನು ನೆಕ್ಸ್ಟ್ ನಾವು ಈಗ ಆಗಸ್ಟ್ 30ನೇ ತಾರೀಕು ತನಕ ಇದು ನಾವು ಮರಳು ಮೂಟೆ ಹಾಕಿ ನಾವು ತಾಲೀಮನ್ನು ನಾವು ಮಾಡಿಸ್ತೀವಿ. ದೆನ್ ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ದೆನ್ 2ನೇ ಬ್ಯಾಚ್ ಆನೆಗಳು ಕರ್ಕೊಂಡು ಬರುವುದು ಪ್ಲಸ್ ಬೇರೆ ಮರದಂಬಾರಿ ಕಟ್ಟುವುದ್ರ ಬಗ್ಗೆ ಮುಂದಿನ ನಿರ್ಧಾರ ನಾವು ತಗೋಬೇಕಾಗಿರ್ತದೆ. ಮಾಜಿ ಸಿಎಂ ಬಿಎಸ್ವೈಗೆ ಪಕ್ಷದಲ್ಲಿ ಹಿರಿಯ ಸ್ಥಾನ ನೀಡಿರುವ ವಿಚಾರವಾಗಿ ಸಚಿವ ಎಸ್ಟಿ ಸೋಮಶೇಖರ್ ಮೈಸೂರಿನಲ್ಲಿಂದು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಯಡಿಯೂರಪ್ಪನವರ ಹಿರಿತನ ಶ್ರಮವನ್ನ ಗಮನಿಸಿ ದೊಡ್ಡ ಸ್ಥಾನವನ್ನ ನೀಡಲಾಗಿದೆ. ಮುಖ್ಯಮಂತ್ರಿ ಯಾರಾಗಬೇಕು ಎಂಬುದನ್ನು ಹಿಡಿದು ಎಲ್ಲವೂ ಅದೇ ಸಮಿತಿ ತೀರ್ಮಾನ ಮಾಡುತ್ತದೆ. ಭವಿಷ್ಯದ ಚುನಾವಣೆ ದೃಷ್ಟಿಯಿಂದ ಇದು ಒಳ್ಳೆಯ ನಿರ್ಧಾರವಾಗಿದೆ. ಪಕ್ಷಕ್ಕೆ ಇದರಿಂದ ಸಾಕಷ್ಟು ಅನುಕೂಲವಾಗುತ್ತದೆ. ಯಡಿಯೂರಪ್ಪನವರನ್ನ ಬಿಜೆಪಿ ನಿರ್ಲಕ್ಷಿಸಿದೆ ಎಂದು ಕಾಂಗ್ರೆಸ್ ಸುಮ್ಮನೆ ಹೇಳುತ್ತಿತ್ತು. ರಾಜಕಾರಣಕ್ಕಾಗಿ ಯಡಿಯೂರಪ್ಪನವರ ಹೆಸರನ್ನ ಕಾಂಗ್ರೆಸ್ ಪದೇ ಪದೇ ಬಳಕೆ ಮಾಡಿಕೊಳ್ಳುತ್ತಿದ್ದು, ಈಗ ಕಾಂಗ್ರೆಸ್ನವರಿಗೆ ತಕ್ಕ ಉತ್ತರ ಸಿಕ್ಕಿದೆ ಎಂದು ಮೈಸೂರಿನಲ್ಲಿ ಸಚಿವ ಎಸ್ಟಿ ಸೋಮಶೇಖರ್ ಹೇಳಿಕೆಯನ್ನ ನೀಡಿದ್ದಾರೆ. ಯಡಿಯೂರಪ್ಪನವರು ಸೀನಿಯಾರಿಟಿ ಮೇಲೆ ಮುಖ್ಯಮಂತ್ರಿಗಳಾಗಿದ್ದಂಥವರು ಸುಮಾರು 40-45 ವರ್ಷ ರಾಜಕಾರಣದಲ್ಲಿದ್ದಂಥವರು, ಒಳವರ ಎಲ್ಲ ತಿಳ್ಕೊಂಡಿದ್ದಂಥವರು. ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು ಅವರಿಗೆ ಒಂದು ಭಾರತೀಯ ಜನತಾ ಪಕ್ಷದಲ್ಲಿ ಅತ್ಯುನ್ನತ ಸ್ಥಾನ, ಅದು ಎರಡನ್ನೂ ಕೂಡ ಯಡಿಯೂರಪ್ಪನವ್ರಿಗೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲ ಪಕ್ಷ ಮತ್ತು ಶಾಸಕರು ಎಲ್ಲ ಕೂಡ ಒಗ್ಗಟ್ಟಿಂದ ಅವ್ರನ್ನ ಸ್ವಾಗತ ಮಾಡಿದ್ದೇವೆ. ಅವರ ಸೀನಿಯಾರಿಟಿಗೆ, ಅವರ ಶ್ರಮಕ್ಕೆ, ಅವರು ಪಕ್ಷ ಕಟ್ಟಿ ಬೆಳೆದದ್ದಕ್ಕೆ ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು ಒಂದು ಗೌರವಯುತವಾದ ಸ್ಥಾನವನ್ನು ಕೊಟ್ಟಿದ್ದಾರೆ. ನಾವೆಲ್ಲ ಕೂಡ ಸ್ವಾಗತ ಮಾಡಿ. ಚುನಾವಣೆಯನ್ನು ಅನುಕೂಲ ಆಗ್ತದೆ. ಅತ್ಯುನ್ನತ ಸ್ಥಾನ ಕೊಟ್ಟಿರೋದು ಪ್ರಯುಕ್ತ ಈಗ ಮುಖ್ಯಮಂತ್ರಿಗಳಿರಲಿ, ಬೇರೆ ಬೇರೆ ಇರಲಿ, ಎಲ್ಲ ಅಲ್ಲೇ ಡಿಸೈಡ್ ಆಗ್ತಕ್ಕಂಥ ಡಿಸೈಡಿಂಗ್ ಫ್ಯಾಕ್ಟರ್ ಅಲ್ಲೇ ಇರೋದರಿಂದ ಥ್ರೂಔಟ್ ಇಂಡಿಯಾ ಡಿಸೈಡಿಂಗ್ ಫ್ಯಾಕ್ಟ್ರಲ್ಲಿ ಇವರು ಒಬ್ಬರು 11 ಜನದಲ್ಲಿ. ಅದರಿಂದ ಒಳ್ಳೆಯ ಸ್ಥಾನಮಾನವನ್ನು ಗೌರವಯುತವಾಗಿ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ MLAಗೆ ಮತ್ತು MP ಎರಡಕ್ಕೂ ಕೂಡ ಅನುಕೂಲ ಆಗ್ತದೆ. ಸರ್, ಈಗ ಯಡಿಯೂರಪ್ಪನ ಹೆಸರು ಹೇಳ್ಕೊಂಡು ಇವರು ರಾಜಕೀಯ ಮಾಡಲಿಕ್ಕೆ ಹೊರಟಿದ್ದಾರೆ. ಭಾರತೀಯ ಜನತಾ ಪಕ್ಷ ಪ್ಲಸ್ ಸರ್ಕಾರ ಯಾವತ್ತೂ ಕೂಡ ಯಡಿಯೂರಪ್ಪನ ಕಡೆಗಣಿಸ್ತಕ್ಕಂಥದ್ದಿಲ್ಲ. ನೀವು ಸನ್ಮಾನ್ಯ ಮುಖ್ಯಮಂತ್ರಿಗಳು ಪಕ್ಷ ಆಗಲಿ ಸರ್ಕಾರದಾಗಲಿ ಯಾವುದೇ ಕಾರ್ಯಕ್ರಮ ಆಗಲಿ ಫಸ್ಟು ನಮ್ಮ ಯಡಿಯೂರಪ್ಪನವರು ಅಂತ ಹೇಳೇ ಮುಂದಕ್ಕೆ ಹೋಗ್ತಕ್ಕಂಥದ್ದು. ಪಕ್ಷದಲ್ಲಿರ್ಬೋದು, ಸರ್ಕಾರದ ಕಾರ್ಯಕ್ರಮಗಳಲ್ಲೂ ಕೂಡ ಅದೇ ಥರ ಯಾವತ್ತೂ ಯಡಿಯೂರಪ್ಪನವ್ರನ್ನ ಕಡೆಗಣಿಸ್ತಕ್ಕಂಥದ್ದು ಯಾರೂ ಕೂಡ ಇಲ್ಲ. ವಿರೋಧ ಪಕ್ಷದವರು ಸುಮ್ಮನೆ ಅದೊಂದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಕ್ಕಂಥದ್ದಕ್ಕೆ ಮಾಡ್ತಿದ್ದಾರೆ ಅಷ್ಟೇ. ಮುಸ್ಲಿಂ ಏರಿಯಾದಲ್ಲಿ ಸರ್ವರ್ಕರ್ ಫೋಟೋ ಯಾಕೆ? ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿಕೆಗೆ ಎಸ್ಟಿ ಸೋಮಶೇಖರ್ ತಿರುಗೇಟನ್ನ ನೀಡಿದ್ದಾರೆ. ಸಿದ್ದರಾಮಯ್ಯನವರು ಇತ್ತೀಚೆಗೆ ವಿವಾದಾತ್ಮಕ ಹೇಳಿಕೆಗಳನ್ನೇ ನೀಡುತ್ತಿದ್ದಾರೆ. ಮುಂದೆ ಅವರು ಯಾವುದೇ ವಿವಾದಾತ್ಮಕ ಹೇಳಿಕೆಯನ್ನ ನೀಡದೇ ಇರಲಿ ಎಂದು ಚಾಮುಂಡಿಯಲ್ಲಿ ಪ್ರಾರ್ಥಿಸುತ್ತೇನೆ. ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಅವರ ಮಾತಿಗೆ ತೂಕ ಇತ್ತು. ಇತ್ತೀಚೆಗೆ ಅವರು ಏನು ಮಾತನಾಡುತ್ತಿದ್ದಾರೆಂದು ಅವರಿಗೆ ಅರ್ಥವಾಗುತ್ತಿಲ್ಲ. ಅವರು ಬರೀ ವಿವಾದಾತ್ಮಕ ಹೇಳಿಕೆಗಳನ್ನೇ ನೀಡುತ್ತಿದ್ದಾರೆಂದು ಸಚಿವ ಎಸ್ಟಿ ಸೋಮಶೇಖರ್ ಹೇಳಿಕೆಯನ್ನ ನೀಡಿದ್ದಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಏನಾದರೂ ಒಂದು ಹೇಳಿದ್ರೆ ಅದಕ್ಕೆ ಒಂದು ತೂಕ ಇರ್ತಾ ಇತ್ತು. ಈ ಮುಖ್ಯಮಂತ್ರಿಗಳು ಹೋದ್ಮೇಲೆ ಈ ಕೋವಿಡ್ ಬಂದಾದಮೇಲೆ ಅವರು ಏನು ಮಾತಾಡ್ತಾರೆ ಅಂತಕ್ಕಂಥದ್ದು ಕೂಡ ಅವ್ರಿಗೆ ಅರ್ಥವಾಗ್ತಾ ಇಲ್ಲ. ಅದರಿಂದ ಇತ್ತೀಚೆಗೆ ಅವರ ಒಂದೊಂದು ಸ್ಟೇಟ್ಮೆಂಟು ಕೂಡ ಎಲ್ಲ ಬರೀ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ಗಳೇ ಆಗ್ತಾಯಿದೆ.
ಅದಕ್ಕೆ ಯಾಕೆ ಅನ್ನಿಸ್ತದೆ ಅದು ಗೊತ್ತಾಗ್ತಾ ಇಲ್ಲ. ಆದರೂ ನಾನು ಚಾಮುಂಡಿಲಿ ಬೇಡ್ಕೋತೀನಿ, ಸಿದ್ದರಾಮಯ್ಯನವರು ಯಾವುದೇ ವಿಧವಾದ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಕೊಡದೆ ಒಳ್ಳೆ ಸ್ಟೇಟ್ಮೆಂಟ್ ಕೊಡಪ್ಪ, ಅವರಿಗೆ ಬುದ್ಧಿ ಕೊಡಪ್ಪ ಅಂತೇಳಿ ಚಾಮುಂಡಿಲಿ ಪ್ರಾರ್ಥನೆ ಮಾಡ್ತೀನಿ. ಇನ್ನು ನೆರೆ ಪ್ರವಾಹ ವೀಕ್ಷಣೆ ಸಿದ್ದರಾಮಯ್ಯ ತೆರಳಿರುವ ವಿಚಾರವಾಗಿ ಸಿದ್ದರಾಮಯ್ಯ ಈಗ ಪುರುಸೊತ್ತಾಗಿರಬೇಕು, ಅದಕ್ಕಾಗಿ ಇಷ್ಟು ತಡವಾಗಿ ಹೋಗುತ್ತಿದ್ದಾರೆ. ಮೈಸೂರಿನಲ್ಲಿ ಸಚಿವ ಎಸ್.ಟಿ. ಸೋಮಶೇಖರ್ ಮಾಧ್ಯಮ ಹೇಳಿಕೆಯನ್ನ ನೀಡಿದ್ದಾರೆ. 15 ದಿನಗಳಿಂದ ಅವರು ವೀಕ್ಷಣೆಗೆ ಹೋಗಿರಲಿಲ್ಲ. ಅವರಿಗೆ ಸರ್ಕಾರದ ಕಾರು ಸೇರಿದಂತೆ ಎಲ್ಲ ಸವಲತ್ತು ಇರುತ್ತದೆ. ಅವರೇ ಮೊದಲು ಹೋಗಿ ಸರ್ಕಾರದ ಗಮನವನ್ನ ಸೆಳೆಯಬೇಕಿತ್ತು. ಸರ್ಕಾರ ಈಗ ಎಲ್ಲ ಪರಿಹಾರವನ್ನ ಕೊಟ್ಟ ಮೇಲೆ ಈಗ ಯಾಕೆ ಹೋಗುತ್ತಿದ್ದಾರೆ ಗೊತ್ತಿಲ್ಲ ಎಂದು ಸಚಿವ ಎಸ್.ಟಿ. ಸೋಮಶೇಖರ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನೆರೆ ಬಂದಂಥ ಸಂದರ್ಭದಲ್ಲಿ ಎಲ್ಲೂ ಕೂಡ ಅವರು ಹೋಗಲಿಲ್ಲ. ಆಮೇಲೆ ಎಲ್ಲೂ ಕೂಡ ಅದನ್ನು ಅಟೆಂಡ್ ಮಾಡ್ತಕ್ಕಂಥದ್ದು ಒಂದೇ ಒಂದು ನಿದರ್ಶನ ಕೂಡ ಇಲ್ಲ. ನಮ್ಮ ರೆವಿನ್ಯೂ ಮಂತ್ರಿಗಳು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಅಲ್ಲಲ್ಲೇ ಭೇಟಿ ಮಾಡ್ತಕ್ಕಂಥದ್ದು, ತಕ್ಷಣ 24 ಗಂಟೆ ಒಳಗಡೆ ಹಣ ಬಿಡುಗಡೆ ಮಾಡ್ತಕ್ಕಂಥದ್ದು ಕೂಡ ಇಂಡಿವಿಜುವಲ್ ಆಗಿ ಅವರು ವೆರಿಫೈ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ವಿರೋಧ ಪಕ್ಷದ ನಾಯಕರು ಎಲ್ಲ ಸವಲತ್ತು ಇರ್ತದೆ, ಎಲ್ಲೆಲ್ಲ ಭೇಟಿ ಮಾಡ್ತಕ್ಕಂಥದ್ದು, ಸರ್ಕಾರದ ಗಮನ ಸೆಳೀತಕ್ಕಂಥದ್ದು ಮಾಡಬೇಕಾಯ್ತು, ಅದು ಮಾಡಲಿಲ್ಲ. ಈಗ ಪುರ್ಸೊತ್ತಾಗಿರಬೇಕು, ಅದರಿಂದ ಈಗ ಹೋಗ್ತಿದ್ದಾರೆ. ಥ್ಯಾಂಕ್ ಯು. ಇಂದು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳ 107ನೇ ಜಯಂತಿ ಮಹೋತ್ಸವ ಹಿನ್ನೆಲೆ ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವ ಸುತ್ತೂರು ಶಾಖಾ ಮಠದಲ್ಲಿ ಸಮಾರಂಭವನ್ನ ಆಯೋಜಿಸಲಾಗಿತ್ತು. ಸುತ್ತೂರು ಮಠಾಧಿಪತಿ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ತುಮಕೂರಿನ ಸಿದ್ಧಗಂಗಾ ಮಠದ ಪೀಠಾಧಿಪತಿ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಜ್ಯೋತಿ ಬೆಳಗಿಸುವ ಮೂಲಕ ಸಮಾರಂಭಕ್ಕೆ ಚಾಲನೆಯನ್ನ ನೀಡಿದರು. ಬಳಿಕ ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವವನ್ನ ಸಮರ್ಪಿಸಿದರು. ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್.ಟಿ. ಸೋಮಶೇಖರ್, ಮೇಯರ್ ಸುನಂದಾ ಪಾಲನಿತ್ರ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಇನ್ನು ವಿವಿಧೆಡೆಗಳಿಂದ ಆಗಮಿಸಿದಂತಹ ಮಠಾಧಿಪತಿಗಳು ಸೇರಿದಂತೆ ಸಾವಿರಾರು ಮಂದಿ ಭಕ್ತರು ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳ 107ನೇ ಜಯಂತಿ ಕಾರ್ಯಕ್ರಮದಲ್ಲಿ ರಾಜ್ಯಪಾಲರಾದಂತಹ ತಾವರ್ ಚಂದ್ ಗೆಹ್ಲೋಟ್ ಕನ್ನಡದಲ್ಲಿಯೇ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಸುಸ್ವಾಗತ ಎಂದು ತಮ್ಮ ಭಾಷಣವನ್ನ ಪ್ರಾರಂಭಿಸಿದ್ದಾರೆ. ನಂತರ ಸಮಾರಂಭವನ್ನ ಉದ್ದೇಶಿಸಿ ಮಾತನಾಡಿದಂತಹ ಅವರು, ದೇಶದ ಪ್ರಮುಖ ಮಠಗಳಲ್ಲಿ ಸುತ್ತೂರು ಮಠವು ಒಂದಾಗಿದೆ. 1000 ವರ್ಷಕ್ಕೂ ಮಿಗಿಲಾದಂತಹ ಇತಿಹಾಸ ಹೊಂದಿರುವ ಸುತ್ತೂರು ಮಠ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮಹತ್ತರವಾದಂತಹ ಕೊಡುಗೆಗಳನ್ನ ನೀಡುತ್ತಾ ಬಂದಿರುವುದು ಹೆಮ್ಮೆಯ ವಿಷಯವಾಗಿದೆ. ಅಕ್ಷರ ದಾಸೋಹ, ಅನ್ನದಾಸೋಹ, ಆರೋಗ್ಯ ದಾಸೋಹವನ್ನ ಸಮಾಜದ ಎಲ್ಲ ವರ್ಗಗಳ ಜನರಿಗೂ ಸುತ್ತೂರು ಮಠ ನೀಡುತ್ತಾ ಬಂದಿದೆ. ಸುತ್ತೂರು ಮಠ ತನ್ನ ಸೇವಾ ಕಾರ್ಯಗಳ ಮೂಲಕವೇ ದೇಶ ವಿದೇಶಗಳಲ್ಲಿ ಮನೆ ಮಾತಾಗಿದೆ. ಅನಾದಿ ಕಾಲದಿಂದಲೂ ಭಾರತದಲ್ಲಿರುವ ಗುರು ಪರಂಪರೆಗೆ ವಿಶೇಷವಾದಂತಹ ಮಹತ್ವವಿದೆ. ಹಾಗಾಗಿ ಇಡೀ ವಿಶ್ವದ ದೇಶಗಳೇ ಇದೀಗ ಭಾರತದತ್ತ ನೋಡುತ್ತಿದೆ ಎಂದು ರಾಜ್ಯಪಾಲರಾದಂತಹ ತಾವರ್ ಚಂದ್ ಗೆಹ್ಲೋಟ್ ಹೇಳಿದರು. ಎಲ್ಲರಿಗೂ ನಮಸ್ಕಾರ. सर्वप्रथम मैं परम पूज्य जगत गुरु श्री शिवरात्रि देशिकेंद्र महास्वामी जी और परम पूज्य श्री सिद्धलिंग महास्वामी जी का सादर नमन करता हूँ, वंदन करता हूँ। सुतूर मठ के 23वें गुरु जगत गुरु डॉक्टर शिवरात्रि राजेंद्र महास्वामी जी की
107वीं जयंती के अवसर पर मैं मठ के संतों, मनीषियों, आचार्यों और मठ की महान परंपरा और प्रयासों को नमन करता हूँ। इस समारोह में उपस्थित कर्नाटक सरकार के माननीय मंत्री श्री S.T. सोमशेखर जी, मैसूर की माननीय मेयर श्रीमती सुनंदा जी, सम्माननीय श्रद्धालुजन, सम्मेलन को हार्दिक स्वागत दे सकते हैं। मेरा सौभाग्य है कि मुझे आज श्री चित्तूर मठ के 23वें गुरु जगत गुरु श्री शिवरात्रि राजेंद्र महास्वामी जी के 107वें जयंती समारोह में आकर आप सभी के सानिध्य का अवसर प्राप्त हुआ है। मैं इसके पहले इस मठ में प्रधानमंत्री जी के साथ एक कार्यक्रम में आया था। तभी से मैं इस मठ के बारे में जानकारी प्राप्त करके अति प्रसन्न हूँ। मैं आज भी आप सब लोगों के बीच में आकर के अत्यधिक प्रसन्न हूँ, अभिभूत हूँ और बहुत खुश हूँ। धार्मिकता और धर्मपरायणता तथा सकारात्मक ऊर्जा की भूमि श्री चित्तूर मठ देश के प्रसिद्ध मठों में से एक है। 1000 से अधिक वर्षों पुराना इतिहास है। ये मठ बहुआयामी संस्था होने के कारण सामाजिक उन्नति में इस मठ का अत्यधिक महत्वपूर्ण योगदान रहा है। परम पूज्य जगत गुरु श्री शिवरात्रि राजेंद्र महास्वामी जी धर्म, संस्कृति और अध्यात्म के संरक्षक के साथ साथ विचारशील और संवेदनशील थे। समाज में असमानता, गरीबी और अशिक्षा की समस्याओं को दूर करने के लिए अनेकों सकारात्मक कदम उठाए थे। प्रारंभ में मैसूर में जरूरतमंद छात्रों के लिए अपने निवास स्थान पर ही एक छात्रावास निरंजनालय की स्थापना की थी। यही उपक्रम आगे चलकर JSS महाविद्यापीठ के रूप में आज वट वृक्ष के रूप में हमको दिखाई दे रहा है और काम कर रहा है। ಈ ಬಾರಿಯ ದಸರಾ ಉತ್ಸವವನ್ನ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಂದ ಉದ್ಘಾಟಿಸುವಂತೆ ಒತ್ತಾಯಿಸಿ ಕರ್ನಾಟಕ ಸೇನಾಪಡೆ ವತಿಯಿಂದ ಪ್ರತಿಭಟನೆಯನ್ನ ನಡೆಸಲಾಯಿತು. ದಸರಾ ಉದ್ಘಾಟನೆಯನ್ನು ಕನ್ನಡದ ಏಕೈಕ ಪ್ರಧಾನಿಯಾದ ದೇವೇಗೌಡರಿಗೆ, ಕನ್ನಡದ ಏಕೈಕ ಪ್ರಧಾನಿ ದೇವೇಗೌಡರಿಗೆ, ಕರ್ನಾಟಕದ ಏಕೈಕ ಪ್ರಧಾನಿ ದೇವೇಗೌಡರಿಗೆ ಈ ಬಾರಿಯ ದಸರಾವನ್ನು ಮೈಸೂರು ಜಿಲ್ಲಾಧಿಕಾರಿಗಳ ಕಚೇರಿಯ ಬಳಿ ಇಂದು ನಡೆದಂತಹ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಂತಹ ಪ್ರತಿಭಟನಾಕಾರರು ಮಾತನಾಡಿ, ರಾಜ್ಯದ ಇತಿಹಾಸದಲ್ಲಿ ಮೈಸೂರು ಸಂಸ್ಥಾನದ ರಾಜರ ಕೊಡುಗೆ ಅವಿಸ್ಮರಣೀಯವಾದದ್ದು. ಶಿಕ್ಷಣ, ಕಲೆ, ಸಂಸ್ಕೃತಿ, ಆಡಳಿತ ಪರಂಪರೆ, ಸಾಹಿತ್ಯಾಭಿವೃದ್ಧಿ, ನೀರಾವರಿ, ಅಣೆಕಟ್ಟೆಗಳು, ಉದ್ಯೋಗ, ಕೃಷಿ, ಸಮಾನತೆ ಹಾಗೂ ಇನ್ನಿತರ ಹಲವು ವಿಷಯಗಳ ಬಗ್ಗೆ ಅಪಾರವಾದಂತಹ ಕಾಳಜಿಯನ್ನ ವಹಿಸಿ ಮೈಸೂರು ಸಂಸ್ಥಾನ ಅನುಷ್ಠಾನಕ್ಕೆ ತಂದಿದ್ದಾರೆ. ರಾಜ್ಯ ಸರ್ಕಾರ ಇದುವರೆಗೂ ದಸರಾ ಉದ್ಘಾಟನೆಗೆ ರಾಜಕೀಯ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರ, ಸಾಂಸ್ಕೃತಿಕ ಕ್ಷೇತ್ರ, ಆಧ್ಯಾತ್ಮಿಕ, ಪ್ರಗತಿಪರರು, ಕವಿಗಳು, ಬರಹಗಾರರು ಹಾಗೂ ರೈತರಿಂದಲೂ ಉದ್ಘಾಟಕರ ಹೆಸರುಗಳನ್ನು ಆಯ್ಕೆ ಮಾಡಿದೆ. ಇಂತಹ ಹಿನ್ನೆಲೆಯಲ್ಲಿ ಈ ಬಾರಿಯ ನಾಡಹಬ್ಬ ದಸರಾ ಉದ್ಘಾಟನೆಗೆ ಕನ್ನಡ ನಾಡಿನ ಮಣ್ಣಿನ ಮಗ, ರೈತಾಪಿ ಕುಟುಂಬದಿಂದ ಬಂದ ಹೆಮ್ಮೆಯ ಕನ್ನಡಿಗ, ಮಾಜಿ ಮುಖ್ಯಮಂತ್ರಿಗಳು, ಕರ್ನಾಟಕದಿಂದ ಆಯ್ಕೆಯಾದಂತಹ ಏಕೈಕ
ಭಾರತದ ಪ್ರಧಾನಿ, ಕೃಷಿ ನೀರಾವರಿ ತಜ್ಞ ಎಚ್.ಡಿ. ದೇವೇಗೌಡರು ಹಿರಿಯ ಪಕ್ಷಾತೀತ ರಾಜಕೀಯ ಮುತ್ಸದ್ದಿಯಾಗಿದ್ದು, ಕಳೆದ ಸುಮಾರು 5 ರಿಂದ 6 ದಶಕಗಳಿಂದ ಕನ್ನಡ ನಾಡಿನ ನೆಲ ಜಲ ಭಾಷೆಗಾಗಿ ತಮ್ಮ ಜೀವನವನ್ನೇ ಸವೆಸಿದ್ದಾರೆ. ಕಾವೇರಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ನಮ್ಮ ರಾಜ್ಯಕ್ಕೆ ಅನ್ಯಾಯವಾಗುತ್ತಿದ್ದ ಸಮಯದಲ್ಲಿ ಸರ್ಕಾರಕ್ಕೆ ಆಪದ್ಬಾಂಧವರಾಗಿ ಸಲಹೆ ಸೂಚನೆಗಳನ್ನ ನೀಡಿದ್ದಾರೆ. ಹಾಗೂ ಪಂಜಾಬಿನಲ್ಲಿ ಒಂದು ಭತ್ತದ ತಳಿಗೆ ಎಚ್.ಡಿ. ದೇವೇಗೌಡರ ಹೆಸರನ್ನೇ ಇಟ್ಟಿರುವುದು ಹೊರಗಿನ ರಾಜ್ಯದವರಿಗೂ ಅವರ ಮೇಲಿರುವ ಗೌರವವಾಗಿದೆ ಎಂದರು. ದಸರಾ ಉದ್ಘಾಟನೆಯನ್ನು ಕನ್ನಡದ ಏಕೈಕ ಪ್ರಧಾನಿಯಾದ ದೇವೇಗೌಡರಿಗೆ, ಕನ್ನಡದ ಏಕೈಕ ಪ್ರಧಾನಿ ದೇವೇಗೌಡರಿಗೆ, ಕರ್ನಾಟಕದ ಏಕೈಕ ಪ್ರಧಾನಿ ದೇವೇಗೌಡರಿಗೆ ಈ ಬಾರಿಯ ದಸರಾವನ್ನು ಇನ್ನು ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ತೇಜಸ್ ಲೋಕೇಶ್ ಗೌಡ, ಚೇತನ್ ಹಿ, ಪ್ರಭುಶಂಕರ್, ಗುರುರಾಜ್, ಗಿರೀಶ್ ಗೌಡ, ಸುಶೀಲ್ ನಂಜಪ್ಪ, ಕೃಷ್ಣಯ್ಯ ಸಿಎಚ್, ಪದ್ಮಾ, ಎಳೆನೀರು ರಾಮಣ್ಣ, ದರ್ಶನ್ ಗೌಡ, ಮಧುವನ ಚಂದ್ರು, ಡಾಕ್ಟರ್ ಶಾಂತರಾಜ್ ARS, ಮಂಜುನಾಥ್, ವಿಜಯೇಂದ್ರ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು. ಚೆಸ್ಕಾಂ ಅಧಿಕಾರಿಗಳು ಸಾರ್ವಜನಿಕರಿಗೆ ಸರಿಯಾದ ಮಾಹಿತಿಯನ್ನ ನೀಡದೆ ಅಡ್ವಾನ್ಸ್ ಡೆಪಾಸಿಟ್ ಹೆಸರಿನಲ್ಲಿ ಸಾರ್ವಜನಿಕರಿಂದ ಹಣ ವಸೂಲಿ ಮಾಡಲಾಗುತ್ತಿದೆ ಎಂದು ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷ ಶಿವಕುಮಾರ್ ಆರೋಪಿಸಿದ್ದಾರೆ. ಇನ್ನು ಹಾಸನ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದಂತಹ ಅವರು, ಚೆಸ್ಕಾಂ ಅಧಿಕಾರಿಗಳು ಅಡ್ವಾನ್ಸ್ ಸೆಕ್ಯೂರಿಟಿ ಡೆಪಾಸಿಟ್ ಪಾವತಿಸಿಲ್ಲ ಎಂಬ ಕಾರಣಕ್ಕೆ ನಗರದ AVK ಕಾಲೇಜು ಸುತ್ತಮುತ್ತಲ ಪ್ರದೇಶದಲ್ಲಿ ಏಕಾಏಕಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿ ದುರ್ವರ್ತನೆ ತೋರಿದ್ದು, ಇದನ್ನ ಆಮ್ ಆದ್ಮಿ ಪಕ್ಷ ಖಂಡಿಸುತ್ತದೆ ಎಂದರು. ಇದರಿಂದ ವಿದ್ಯುತ್ ಇಲ್ಲದೆ ಸಾರ್ವಜನಿಕರು ಸಂಕಷ್ಟ ಎದುರಿಸುತ್ತಿದ್ದು, ಈ ಬಗ್ಗೆ ಪ್ರಶ್ನೆ ಮಾಡಿದವರನ್ನ ಇಂಜಿನಿಯರ್ ಧನಂಜಯ್ ಎಂಬುವರು ಧಮಕಿ ಹಾಕಿದ್ದು, ಟ್ರಾನ್ಸ್ಫಾರ್ಮರ್ ಸಂಪರ್ಕ ಕತ್ತರಿಸಿ ಗೂಂಡಾ ವರ್ತನೆಯನ್ನ ತೋರಿದ್ದಾರೆಂದು ದೂರಿದರು. ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ಅಂತ ಒಂದು ಕಂಪನಿ ಇದೆ. ಈ ಕಂಪನಿಯಲ್ಲಿ ಸಾರ್ವಜನಿಕರಿಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಏನಪ್ಪ ತೊಂದರೆ ಅಂತ ಅಂದರೆ, ಒಂದು ಕರೆಂಟ್ ಬಿಲ್ ಇದೆ. ಈ ಕರೆಂಟ್ ಬಿಲ್ಲನ್ನು ಪ್ರತಿ ತಿಂಗಳು ಏನು ಬರುತ್ತೋ ಅದನ್ನು ನಮ್ಮ ಪ್ರತಿಯೊಬ್ಬರು ಸಾರ್ವಜನಿಕರು ಸಹ ಡೆಪಾಸಿಟ್ ಮಾಡ್ತಾ ಹೋಗ್ತಾ ಇರ್ತಾರೆ. ಆದರೆ ಅದ್ರ ಜೊತೆಗೆ ಆ ಕಣ್ಣಿಗೆ ಕಾಣಿಸಲ್ಲ ಕೆಳಗಡೆ AD ಅಂತ ಒಂದನ್ನು ಮಾಡಿಬಿಟ್ಟು ಅಮೌಂಟ್ ಹಾಕಿದ್ದಾರೆ. ಆದರೆ ಸಾರ್ವಜನಿಕರಿಗೆ ಸರಿಯಾಗಿ ಯಾವುದೇ ಮಾಹಿತಿಯನ್ನು ಅರಿವನ್ನು ಮೂಡಿಸಿರೋದಿಲ್ಲ. ಅಲ್ಲಿ ನೋಡಿದರೆ ಇವರು ಕರೆಂಟ್ ಬಿಲ್ ಎಲ್ಲರೂ ಕಟ್ಟಿದ್ದಾರೆ, ಆದರೆ ಡೆಪಾಸಿಟ್ ಕಟ್ಟಿಲ್ಲ ಅಂತ ಹೇಳಿ ಇತ್ತೀಚಿನ ದಿನಗಳಲ್ಲಿ ಎಲ್ಲರ ಮನೆಯೂ ಡಿಸ್ಕನೆಕ್ಟ್ ಮಾಡೋದು, ಸ್ವಿಚ್ ಕಿತ್ಕೊಂಡು ಹೋಗೋದು ಇದು ಮಾಡ್ತಾ ಇದ್ದಾರೆ. ಇದು ನಮಗೆ ಮಾಹಿತಿ ಬಂದಿದೆ. ನಿನ್ನೆ ದಿನ ಒಂದು ಘಟನೆ ನಡೀತು. ಆ AVK ಕಾಲೇಜ್ ರಸ್ತೆ ಏನಿದೆ, ಆ ರಸ್ತೆಯಲ್ಲಿ 2 ಜನ ಲೈನ್ಮ್ಯಾನ್ ಬಂದಿದ್ದರು. 2 ಜನ ಲೈನ್ಮ್ಯಾನ್ ಬಂದಿದ್ದಾಗ ಈ ಮನೆಗಳ ಸ್ವಿಚ್ ಕೀಳ್ತಾ ಇದ್ರು. ಕೆಲವು ಅಂಗಡಿಗಳದು ಕೆಲವುದೆಲ್ಲ ಕೇಳ್ತಾ ಇದ್ರು. ನಾವಲ್ಲಿ ಮಧ್ಯಪ್ರವೇಶಿಸಿ ಏನಿದು ಅಂತ ಕೇಳಿದ್ವಿ. ಕೋವಿಡ್ ಸಂಕಷ್ಟದಿಂದ ಚೇತರಿಸಿಕೊಳ್ಳುವ ಮುನ್ನವೇ ಹಂತ ಹಂತವಾಗಿ ವಿದ್ಯುತ್ ದರ ಹೆಚ್ಚಳ ಮಾಡುತ್ತಿರುವುದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಕೂಡಲೇ ಜಿಲ್ಲಾಡಳಿತ ಈ ಬಗ್ಗೆ ಗಮನ ಹರಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷ ಶಿವಕುಮಾರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ದಲಿತ ಚಳುವಳಿ ಹಾಗೂ ದಲಿತ ಸಂಘಟನೆಗಳ ವಿರುದ್ಧ ಹಗುರವಾಗಿ ಮಾತನಾಡಿರುವ ಶಾಸಕ ಹರ್ಷವರ್ಧನ್ ಅವರ ಹೇಳಿಕೆಯನ್ನ ದಲಿತ ಸಂಘರ್ಷ ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ ಎಂದು ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಸುರೇಶ್ ಶಂಕರಾಪುರ ಹಾಗೂ ಜನಸಂಗ್ರಾಮ ಪರಿಷತ್ ರಾಜ್ಯಾಧ್ಯಕ್ಷ ನಗರ್ಲೆ ವಿಜಯಕುಮಾರ್ ತಿಳಿಸಿದ್ದಾರೆ. ತಾಲೂಕು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದಂತಹ ಅವರು, ಸುಳ್ಳು ಸಂಘಟನೆ, ಸುಳ್ಳು ಹೋರಾಟಗಾರರು ಹಣ ಮಾಡುವುದರಲ್ಲಿ ನಿರತರಾಗಿದ್ದಾರೆಂದು ಹೇಳಿರುವಂತಹ ಶಾಸಕರ ಮಾತಿಗೆ ತಿರುಗೇಟನ್ನ ನೀಡಿದ್ದಾರೆ. ನಾನು ಯಾವುದೇ ಹಣ ಮಾಡುವ ದಂಧೆಗೆ ಇಳಿದಿಲ್ಲ. ಹಾಗೇನಾದರೂ ಇದ್ದಲ್ಲಿ ಶಾಸಕರು ಅದನ್ನ ಸಾಬೀತುಪಡಿಸಿದರೆ ನಾನು ಸಂಘಟನೆಯಿಂದಲೇ ನಿವೃತ್ತಿ ಹೊಂದುವುದಾಗಿ ತಿಳಿಸಿದರು. ಇಲ್ಲವಾದಲ್ಲಿ ಶಾಸಕರು ಸಾರ್ವಜನಿಕವಾಗಿ ಕ್ಷಮೆಯಾಚಿಸಬೇಕೆಂದು ಒತ್ತಾಯಿಸಿದರು. ನಾವು ನಾಳೆಯಿಂದ ಯಾವುದೇ ಹೋರಾಟವನ್ನು ಮಾಡಲ್ಲ. ನನ್ನ ಸಾರ್ವಜನಿಕ ಕೆಲಸವನ್ನು ಬಿಟ್ಟು ನಾನು ನನ್ನ ವೈದ್ಯ ಕೆಲಸ ಮಾತ್ರ ಒತ್ಕೊಡ್ತೀನಿ ಅಂತ ಈ ಮೂಲಕ ಹೇಳಲಿಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಎರಡನೇದು, ಒಂದೊಂದು ಮನೆಯಲ್ಲೂ ದುಡ್ಡು ಇಸ್ಕೊಂಡಿದ್ದಾರೆ. ಅವರು ಯಾವ ರೀತಿ ಇದೆ, ಅವ್ರ ಪರಿಸ್ಥಿತಿ ನೋಡಿದ್ರೆ ದುಡ್ಡು ಇಸ್ಕೊಂಡು ಮನಸ್ಸು ಬರುತ್ತಾ ಅಥವಾ ಅವರೆಲ್ಲ ದುಡ್ಡು ಕೊಟ್ಟಿದ್ದಾರೆ ನಮಗೆ, ಅವ್ರನ್ನೇ ಕೇಳ್ಕೊಂಡು ನೀವು ತಿಳ್ಕೊಬೋದು. ದುಡ್ಡು ಕೊಟ್ಟಿದ್ರೆ ಏನು ಅಂತ ಮಾಧ್ಯಮದವ್ರಿಗೆ ಈಗಾಗಲೇ ಎಲ್ಲ ಗೊತ್ತಿದೆ. ಸುದ್ದಿ ಮಾಡಿದ್ದೀರಿ, ಅವ್ರ ಜೊತೆ ಮಾತಾಡಿದ್ದೀರಿ, ಎಲ್ಲ ಗೊತ್ತಿರುತ್ತೆ. ಆದರೆ ಇವರು ಯಾರೋ ಹೇಳೋದು, ಅಕ್ಕಪಕ್ಕ ಇದ್ದವರು ಹೇಳೋದು, ಹೋರಾಟಗಾರರು ಸುಳ್ಳು ಹೋರಾಟ ಮಾಡೋದು, ದುಡ್ಡು ಇಸ್ಕೊಂಡು ಹೋರಾಟ ಮಾಡೋದು ಅಂದರೆ
ಯಾರು ಯಾವ ಹೋರಾಟದಲ್ಲಿ ಏನಾಗಿದೆ, ಏನು ನಡೀತಾ ಇದೆ ಅದನ್ನ ಚರ್ಚೆ ಮಾಡಿ ಮಾತಾಡಬೇಕು. ಅವ್ರು ಹೇಳ್ಬೇಕು, ಅವರು ಹಕ್ಕುಪತ್ರ ಕೊಟ್ವಿ, ಅವತ್ತು ಸಾಂಕೇತಿಕ ಕೊಟ್ವಿ, ಅವತ್ತು ಅವ್ರು ಪ್ರತಿಭಟನೆ ಮಾಡಿದ್ರೆ ಅವ್ರಿಗೆ ವಿಚಾರ ಗೊತ್ತಿರಲಿಲ್ಲ ಅಥವಾ ಗೊತ್ತಿಲ್ಲ, ನಾವು ಮಾತಾಡ್ತಿದ್ಬಿಟ್ರಿ ಏನಿದೆ ಬಗೆಹರಿಸ್ತೀವಿ, ಮುಂದಿನ ತಿಂಗಳಿಂದ ದಾರದಲ್ಲಿ ಹಕ್ಕುಪತ್ರ ಕೊಡ್ತಿದ್ರೆ ಮುಗ್ಗೋಗಿತ್ತು, ಅಲ್ಲೇ ಮುಗ್ಗೋಗಿತ್ತು. ನಾವು ಒಪ್ಪದಿದ್ವಿ ಅಂತ ನಾವು ಗುಡಿ ಹೇಳಿದ್ರೆ ನಮ್ಮ ಸಾಹೇಬರು MLA ಸಾಹೇಬರು ಕೊಡ್ತಾರೆ ಹಕ್ಕುಪತ್ರ ಅಂತ ಹೇಳ್ತಿದ್ವಿ. 1974ರಿಂದಲೂ ದಲಿತ ಸಂಘರ್ಷ ಸಮಿತಿ ನ್ಯಾಯದ ಪರ ಹಲವಾರು ಹೋರಾಟ ಹಾಗೂ ಚಳುವಳಿಯನ್ನ ಮಾಡುತ್ತಾ ಬಂದಿದೆ. ಹಿಂದೆ ಇವರ ತಾತ ಬೂಸಾ ಚಳುವಳಿಯನ್ನ ಆರಂಭಿಸಿದಾಗ ಅದಕ್ಕೆ ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸಿದ್ದು ಸುಳ್ಳೆ. ಇವರ ಮಾವ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸಿದಾಗ ಇದೇ ದಲಿತ ಸಂಘರ್ಷ ಸಮಿತಿಯಿಂದ ಪ್ರತಿಭಟನೆ ಮಾಡಿದ್ದು ಸುಳ್ಳೆ ಎಂದು ವಾಗ್ದಾಳಿಯನ್ನ ನಡೆಸಿದರು. ಶಾಸಕರು ಒಬ್ಬ ಜನಸೇವಕನೇ ಹೊರತು ಸರ್ವಾಧಿಕಾರಿಯಲ್ಲ. ಯಾವುದೇ ಅಭಿವೃದ್ಧಿಯನ್ನ ಅವರ ಜೇಬಿನಿಂದ ತೆಗೆದು ಖರ್ಚು ಮಾಡಿ ಅಭಿವೃದ್ಧಿಪಡಿಸುವುದಿಲ್ಲ. ಅದು ಸರ್ಕಾರದ ಹಣ ಎಂದರೆ ಸಾರ್ವಜನಿಕರ ತೆರಿಗೆ ಹಣ ಎಂದು ಛೇಡಿಸಿದರು. ಇನ್ನು ದಲಿತ ನಾಯಕ ಮಾಜಿ ಸಚಿವ ಬಸವಲಿಂಗಪ್ಪನವರ ಹೆಸರು ಹೇಳಲು ಇವರಿಗೆ ನೈತಿಕತೆ ಇಲ್ಲ ಎಂದು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪರಿಶ್ರಮ ಸಾಕಷ್ಟಿದೆ ಅವರಲ್ಲಿ. ಅದಕ್ಕಾಗಿ ಪತ್ರ ವ್ಯವಹಾರಗಳನ್ನ ಕಾಸದಿಂದ ದಯಾನಂದ ಅವರಿಂದ ಮಾಡಿದ್ರು. ನಾನು ಸುದ್ದಿ ಹೋರಾಟಕ್ಕೆ ಭಾಗವಹಿಸಿದೆ. ಜೊತೆಗೆ ಆಡಳಿತ ಮಾಡಿದ್ದಾರೆ. ಇದು ಕ್ರೆಡಿಟ್ ಸೊಲ್ಯೂಷನ್ ಹೇಳ್ಬೇಕು. ಅದನ್ನೆಲ್ಲ ಪೈಲೇಸ್ ಮಾಡ್ತಿದ್ರು. ಎಲ್ಲ ಈಸ್ ಆಲ್ಸೋ ಪಬ್ಲಿಕ್ ಸರ್ವೆಂಟ್, ಸಾರ್ವಜನಿಕ ಸೇವಕ. ಇವರು ಅಕೌಂಟಬಲ್ ಮಾಡಬೇಕು ಹೇಳ್ಕೊಂಡಿದ್ರು. ಎಮ್ಮೆಗೆ ನಾನು ಮಾಡ್ಬಿಟ್ಟೆ ಮಾಡೇ ಇಲ್ಲ. ನಾವು ತುಂಬ ಓಟ್ ಕೊಡ್ತೇನೆ ಏನಕ್ಕೆ ಆಯ್ಕೆ ಮಾಡೋದನ್ನ ಈಗ ಕೆಲಸ ಮಾಡೋಕ್ಕೆ ಮಾಡೋದು. ಸ್ವಂತ ಜೋಬಿನಿಂದ ದುಡ್ಡು ಹಾಕೊಂಡು ಜನರಿಗೆ ಪೌರ ಕಮಿಟಿಗೆ ಲೇಔಟ್ ಮಾಡ್ಕೊಂಡು ಮನೆ ಕಟ್ಸ್ಕೊಂಡು ಸೈಟ್ ಕೊಡ್ತಾರೆ. ಸರ್ಕಾರದಿಂದ ಮಾಡೋದು. ಸರ್ಕಾರ ಯಾರು ಬಂದು ನಾವುಗಳಿಂದ ಸರ್ಕಾರ ಆಗಿರೋದು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಒಬ್ಬ B ಪದವೀಧರ ಎಜುಕೇಶನ್ ಪರ್ಸನ್ ಬೂಸಾ ಚಳವಳಿ ಮಾತಾ ಅಂತ ಹೇಳ್ತಾರೆ. ಬಸವಲಿಂಗಪ್ಪನವ್ರ ಹೆಸರು ಹೇಳಕ್ಕೆ ನಂಗೆ ಅನ್ಸುತ್ತೆ ನೈತಿಕತೆ ಯಾಕೆ ಅಂತ ಅಪ್ಪ ಹೇಳ್ತೀನಿ ಕೇಳಿ. ಬಸವಲಿಂಗಪ್ಪ ಅವರು ಹೇಳಿದ್ರು, ನಿಮ್ಮ ಮನೆ ದೇವರು ಕೋಟೆಗಳ ಕಟಾಲಿಕೆ ಹೆಸರೇ ಅವತ್ತು. ಇನ್ನು ಸುದ್ದಿಗೋಷ್ಠಿಯಲ್ಲಿ ದಲಿತ ಸಂಘರ್ಷ ಸಮಿತಿ ಮುಖಂಡರಾದ ಮಲ್ಲೇಶ್ ಚುಂಚನಹಳ್ಳಿ, ಕಾರ್ಯ ಬಸವಣ್ಣ, ಅಭಿನಾಗಭೂಷಣ್, ಯಶವಂತ್ ಕುಮಾರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ 2ನೇ ಹಂತದ ಸ್ವಾತಂತ್ರ್ಯ ನಡಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ತಾಲೂಕಿನ ಪುಣ್ಯಕ್ಷೇತ್ರ ದೇವನೂರು ಗ್ರಾಮದಲ್ಲಿ 2ನೇ ಹಂತದ ಪಾದಯಾತ್ರೆಗೆ ಚಾಲನೆಯನ್ನ ನೀಡಲಾಯಿತು. ಮೈಸೂರು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಹಾಗೂ ನಂಜನಗೂಡು ಘಟಕದ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಧ್ರುವನಾರಾಯಣ್ ಹಾಗೂ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಅವರ ನೇತೃತ್ವದಲ್ಲಿ ಪಾದಯಾತ್ರೆಯನ್ನ ಮಾಡಲಾಯಿತು. ದೇವನೂರಿನಿಂದ ಹೊರಟು ಚಿಕ್ಕ ಕವಲಂದೆ, ದೊಡ್ಡ ಕವಲಂದೆ, ಗಟ್ಟುವಾಡಿ, ನೇರಳೆ, ಕೂಡ್ಲಾಪುರ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಪಾದಯಾತ್ರೆಯನ್ನ ನಡೆಸಲಾಯಿತು. ಪಾದಯಾತ್ರೆಗೆ ಚಾಲನೆ ನೀಡಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಧ್ರುವನಾರಾಯಣ್ ಹಾಗೂ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಮಾತನಾಡಿದರು. ಸ್ವತಂತ್ರ ಪೂರ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಕೊಡುಗೆಯನ್ನು, ಸ್ವತಂತ್ರ ನಂತರ ಸ್ವಾತಂತ್ರ್ಯ ಸಿಕ್ಕಂತ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳು ಆಗಿರಲಿಲ್ಲ. ಸುಮಾರು 200 ವರ್ಷ ಬ್ರಿಟಿಷರು ಆಡಳಿತ ಮಾಡಿ ನಮ್ಮ ದೇಶದ ಸಂಪತ್ತನ್ನ ಎಲ್ಲ ಕೂಡ ದೋಚಿ ಹೋಗಿದ್ರು. ನಮ್ಮ ದೇಶದಲ್ಲಿ ಯಾವುದೇ ರೀತಿಯಾದಂತಹ ಕಾರ್ಖಾನೆಗಳಾಗಲಿ, ವಿಶ್ವವಿದ್ಯಾನಿಲಯಗಳಾಗಲಿ, ಅಥವಾ ನೀರಾವರಿ ಅಣೆಕಟ್ಟಾಗಲಿ, ಶಿಕ್ಷಣ ಸಂಸ್ಥೆಗಳಾಗಲಿ, ದೊಡ್ಡ ದೊಡ್ಡ ಆಸ್ಪತ್ರೆಗಳಾಗಲಿ, ವಿಜ್ಞಾನ ಸಂಸ್ಥೆಗಳಾಗಲಿ ಯಾವುದೂ ಕೂಡ ಇರಲಿಲ್ಲ ನಮ್ಮ ದೇಶದಲ್ಲಿ. ಆದರೆ ಮಾನ್ಯ ಪಂಡಿತ್ ಜವಾಹರಲಾಲ್ ನೆಹರು ಅವರು ಮೊದಲ ಪ್ರಧಾನಮಂತ್ರಿಗಳಾಗಿ ಪಂಚವಾರ್ಷಿಕ ಯೋಜನೆಗಳ ಮುಖಾಂತರ ಈ ದೇಶದ ಅಭಿವೃದ್ಧಿಗೆ ಅಡಿಪಾಯ ನೀಡಿದಂತವರು ಪಂಡಿತ್ ಜವಾಹರಲಾಲ್ ನೆಹರು ಅವರು. ಸುಮಾರು 17 ವರ್ಷಗಳ ಕಾಲ ಪ್ರಧಾನಮಂತ್ರಿಗಳಾಗಿ ಈ ದೇಶಕ್ಕೆ ಒಳ್ಳೆಯ ವಿಶ್ವವಿದ್ಯಾಲಯಗಳು, ಅಣೆಕಟ್ಟುಗಳು, ಕಾರ್ಖಾನೆಗಳು, ಶಿಕ್ಷಣ ಸಂಸ್ಥೆಗಳನ್ನ ತೆರೆದು ಅವೇ ನಿಮ್ಮ ದೇವಾಲಯಗಳು ಅಂತ ಹೇಳಿ ಕರೆಕೊಟ್ಟಂತವರು ಜವಾಹರಲಾಲ್ ನೆಹರು ಅವರು. 200 ವರ್ಷ ಕಾಲ ಬ್ರಿಟಿಷರ ಆಳ್ವಿಕೆಯಲ್ಲಿ ನಮ್ಮನ್ನ ಗುಲಾಮರಾಗಿ ನಡೆಸ್ಕೊಳ್ತಕ್ಕಂಥದ್ದನ್ನು ಹಿಂದಿನವರು ಗೊತ್ತಿತ್ತು. ಇದನ್ನು ಹೋರಾಡಿಸಬೇಕು, ಸ್ವತಂತ್ರವಾಗಿ ನಾವು ಬದುಕಬೇಕು ಅಂತ ಹೇಳಿ ಆ ದಿನದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಚಳವಳಿಗಳನ್ನ, ಸತ್ಯಾಗ್ರಹಗಳನ್ನ ಮಾಡಿ ಇಡೀ ಭಾರತ ದೇಶಾದ್ಯಂತ ಅವರೆಲ್ಲ ಕಡೆ ಭೇಟಿ ನೀಡಿ ಹುರಿದುಂಬಿಸಿ ಬ್ರಿಟಿಷರೇ ತೊಲಗಿ ಅಂತ ಎಲ್ಲ ರೀತಿಯಲ್ಲಿ ಹೇಳುವಂಥದ್ದನ್ನ ನಾವೆಲ್ಲ ತಿಳಿದಿಲ್ಲ. ಅದೇ ರೀತಿ ಅವರು 1947 ಕೂಡ ಹೋರಾಟ ಮಾಡಿದರು. ಈ ಕಾಂಗ್ರೆಸ್ ಪಕ್ಷ 1885 ಬಂದು ಸುಮಾರು 62 ವರ್ಷಗಳ ಕಾಲ ನಿರಂತರವಾಗಿ ಕಾಂಗ್ರೆಸ್ ಪಕ್ಷಗಳು ಸಹ
ಸ್ವತಂತ್ರ ಹೋರಾಟಕ್ಕೆ ಆ ದಿವಸದಲ್ಲಿ ಮುಂಚೂಣಿಯಾಗಿ ನಿಂತು ಅನೇಕರು ಬರೀ ರಾಷ್ಟ್ರ ನಾಯಕರುಗಳಲ್ಲ, ರೈತಾಪಿ ಜನರಿರ್ಬೋದು, ಕಾರ್ಮಿಕರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಎಲ್ಲರೂ ಕೂಡ ಸ್ವತಂತ್ರ ಚಳುವಳಿಗೆ ಧುಮುಕಿ ತಮ್ಮ ಪ್ರಾಣವನ್ನೇ ಅರ್ಪಣೆ ಮಾಡಿ ತದನಂತರ ನಮಗೆ 1947 ಆಗಸ್ಟ್ 15ರಂದು ನಮಗೆ ಸ್ವತಂತ್ರವನ್ನ ಪಡೆದಬೇಕು. ಇನ್ನು ಪಾದಯಾತ್ರೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ಕುರಹಟ್ಟಿ ಮಹೇಶ್, ಶಂಕರ್, ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷ ಲತಾ ಸಿದ್ದಶೆಟ್ಟಿ, ಮುಖಂಡರಾದಂತಹ ಶಿವಪ್ಪ ದೇವರು, ದೊರೆಸ್ವಾಮಿ ನಾಯ್ಕ, ನಾಗೇಶ್ ರಾಜ್ ಸೇರಿದಂತೆ ಇನ್ನಿತರ ಮುಖಂಡರು ಉಪಸ್ಥಿತರಿದ್ದರು.